ಇಲ್ಲಿ ನೋಡಿ, ಇಲ್ಲಿ ಈ ಲಾಕರ್ಗಳನ್ನ ಮಾಡಿದ್ದಾರೆ. 50 ರೂಪೀಸ್ ಕೊಟ್ಟರೆ ನಿಮಗೆ ಒಂದು ಲಾಕರ್ ಕೊಡ್ತಾರೆ. ಇಲ್ಲಿ ಪ್ರತಿಯೊಂದು ಏನೋ ಈ ಥರ ಸ್ಟೆಪ್ಸ್ ಅಂದರೆ ಈ ಥರ ಇದು ಮಾಡಿದಾರಲ್ಲ, ಪೂಲ್ಗಳು ಮಾಡಿದಾರಲ್ಲ, ಫ್ಯಾಮ್ಲಿಗಳಿಗೆ ಬೇರೆ, ಬ್ಯಾಚುಲರ್ಸ್ಗಳಿಗೆ ಅಂತಲೇ ಕೂಡ ಮಾಡಿದ್ದಾರೆ. ನೋಡಿ, ಇವೆಲ್ಲ ಬ್ಯಾಚುಲರ್ಸ್ಗಳಿಗಾದರೆ ಸ್ವಲ್ಪ ಮುಂದೆ ಬಂದರೆ ನೀವು ಇಲ್ಲಿ ಫ್ಯಾಮ್ಲಿಗಳಿಗೋಸ್ಕರ ನೋಡ್ಬೋದು. ನೋಡಿ, ಇಲ್ಲಿ ಸುತ್ತಮುತ್ತ ನಿಮಗೆ ಈ ಒಂದು ಜಾಗದಲ್ಲಿ ಅಂದರೆ ಈ ಸಹಸ್ರಧಾರ ಜಾಗದಲ್ಲಿ ಸುತ್ತಮುತ್ತ ಸಿಕ್ಕಾಪಟ್ಟೆ ಅಂಗಡಿಗಳಿದ್ದಾವೆ. ನೀವು ಅಂಗಡಿಯಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು, ತಿಂಡಿ ಮಾಡ್ಬೋದು, ಸಾಫ್ಟ್ ಡ್ರಿಂಕ್ಸ್ ಕುಡಿಬೋದು. ಆಮೇಲೆ ಅದನ್ನ ನೋಡ್ತಾ ನೋಡ್ತಾ ಇಲ್ಲಿ ಎಂಜಾಯ್ ಮಾಡ್ಬೋದು. ಹರ ಹರ ಮಹಾದೇವ್ ಸ್ನೇಹಿತರೆ, ಈಗ ನಾವು ಸಹಸ್ರಧಾರಕ್ಕೆ ಬಂದಿದ್ದೀವಿ. ಡೆಹ್ರಾಡೂನಲ್ಲಿ ಇರುವಂತಹ ಈ ಸಹಸ್ರಧಾರ ಅಂದರೆ ಹೆಚ್ಚು ಕಡಿಮೆ ಇದು ಮಸೂರಿ ಕೆಳಗಡೆ ಇರುವಂತಹ ಒಂದು ರೇಂಜು, ಬೆಟ್ಟದ ಕೆಳಗಡೆ ಇರುವಂಥ ರೇಂಜು, ಅಲ್ಲಿಂದ ನೀರು ಹರಿದು ಬರುವಂತಹ ಒಂದು ರೇಂಜು. ಸೊ ಇದುವೇ ಮುಖ್ಯ ದಾರ. ಇಲ್ಲಿ ಬರೆದಿದ್ದಾರೆ ಸಹಸ್ರಧಾರ ಮುಖ್ಯ ಪ್ರವೇಶ ದ್ವಾರ ಅಂತ. ಸುತ್ತಲೂ ಅಂಗಡಿಗಳೆಲ್ಲ ಇವೆ. ಸೊ ಈಗ ನಾವು ಮೆಲ್ಲಕ್ಕೆ ಸಹಸ್ರಧಾರ ಕಡೆ ಹೋಗ್ತಾ ಇದ್ದೀವಿ. ಧಾರ ಅಂದರೆ ನೀರಿನ ಝರಿ, ಸಹಸ್ರ ಅಂದರೆ ಸಂಸ್ಕೃತದಲ್ಲಿ ಹೆಚ್ಚು ಕಡಿಮೆ 1000 ಅಂತ ಅರ್ಥ. ಅಂದರೆ 1000 ಝರಿ ಅಂದರೆ ಏನು ಸ್ಟೆಪ್ ಬೈ ಸ್ಟೆಪ್ ಆಗಿ ಬೀಳುವಂತಹ ಒಂದು ಜಾಗ, ಅದನ್ನೇ ಇಲ್ಲಿ ಸಹಸ್ರಧಾರ ಅಂತ ಕರೀತಾರೆ. ಸುತ್ತಮುತ್ತ ನಿಮಗೆ ಊಟ ಮಾಡೋಕ್ಕೆ, ಆಮೇಲೆ ಬೇರೆ ಬೇರೆ ಥರದ ಅಂಗಡಿಗಳು ತುಂಬಾ ಇದೆ. ಇಲ್ಲಿ ಬಂದರೆ ನೀವು ನಿಜಕ್ಕೂ ತುಂಬಾ ಎಂಜಾಯ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಗ್ಲಿಂಪ್ಸ್ ತೋರಿಸ್ತೀನಿ ಒಂದು ಅಂಗಡಿ ಕಡೆಯಿಂದ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ನೀರು ಈ ರೀತಿ ಮೆಲ್ಲಕ್ಕೆ ಬೀಳ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಇಲ್ಲಿ ನೋಡಿ, ಇಲ್ಲಿ ಈ ಲಾಕರ್ಗಳನ್ನ ಮಾಡಿದ್ದಾರೆ. 50 ರೂಪೀಸ್ ಕೊಟ್ಟರೆ ನಿಮಗೆ ಒಂದು ಲಾಕರ್ ಕೊಡ್ತಾರೆ. ಆ ಲಾಕರನ್ನು ನಿಮ್ಮಲ್ಲಿ ನಿಮ್ಮ ಸಾಮಾನುಗಳನ್ನು ಹಾಕಿ ಮುಂದೆ ಇಲ್ಲಿ ಈ ರೀತಿ ನೋಡಿ, ಇಲ್ಲಿ ಜನಗಳು ಎಂಜಾಯ್ ಮಾಡ್ತಾನೇ ಇದ್ದಾರೆ. ಇಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಟಿಫಿನ್ ಕೂಡ ಮಾಡ್ಬೋದು, ಊಟ ಮಾಡ್ಬೋದು. ವಾವ್, ಇದುವೇ ನೋಡಿ ಸಹಸ್ರಧಾರ. ಒಂದೊಂದು ಸ್ಟೆಪ್ಸಾಗಿ 1000 ಇಲ್ಲಿ ಹೆಚ್ಚು ಕಡಿಮೆ ಸ್ಟೆಪ್ಸ್ಗಳಿದ್ದಾವೆ. ಆ ಸ್ಟೆಪ್ಸ್ಗಳ ಮೂಲಕ ಈ ರೀತಿ ಹರಿದು ಬರುತ್ತೆ ನೀರು. ಸೊ ನೀವು ಬೇಕಾದರೆ ಟ್ಯೂಬ್ಗಳನ್ನ ತೊಗೋಬೋದು ಅಥವಾ ಟ್ಯೂಬ್ ಇಲ್ಲದೇ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ನನ್ನ ಪ್ರಕಾರ ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ 1000 ಸ್ವಿಮ್ಮಿಂಗ್ ಪೂಲ್ ಅಂತಲೇ ಹೇಳ್ಬೋದು. ಹಿಂಗೇ ಇದು ಕೆಳಗೆ ಮುಂದೆವರೆಗೂ ಹೋಗುತ್ತೆ ನೋಡಿ, ಹಿಂಗೆ ಹೋಗ್ತಾನೇ ಇರುತ್ತೆ. ಹೆಚ್ಚು ಕಡಿಮೆ ಅಂಕಿ ಅಂಶಗಳು 1000 ಇದೆಯಲ್ಲೋ ಗೊತ್ತಿಲ್ಲ, ಅಥವಾ ಜಾಸ್ತಿನೇ ಇರ್ಬೋದು, ಕಡಿಮೆನೇ ಇರ್ಬೋದು. ಬಟ್ ಈ ರೀತಿ ಒಂದು ನೋಟ ಸಿಗೋದು ತುಂಬಾ ಕಡಿಮೆ. ಅದು ಕೂಡ ಒಂದು ಬೇಸಿಗೆ ಕಾಲದಲ್ಲಿ ಇಷ್ಟೊಂದು ನೀರಿರೋದು ನಿಜಕ್ಕೂ ಅದು ಅದ್ಭುತ ಅಂತಲೇ ಹೇಳ್ಬೋದು. ಸೊ ಈಗ ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ. ಮುಂದೆ ಬಂದರೆ ನಮಗೆ ಇಲ್ಲೊಂದು ಚಿಕ್ಕ ಫಾಲ್ಸ್ ಕೂಡ ಕಾಣ್ತಾ ಇದೆ. ತೋರಿಸ್ತೀನಿ ನಿಮಗೆ ಸ್ವಲ್ಪ ಝೂಮ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಸುತ್ತಮುತ್ತ ನಿಮಗೆ ಈ ಒಂದು ಜಾಗದಲ್ಲಿ ಅಂದರೆ ಈ ಸಹಸ್ರಧಾರ ಜಾಗದಲ್ಲಿ ಸುತ್ತಮುತ್ತ ಸಿಕ್ಕಾಪಟ್ಟೆ ಅಂಗಡಿಗಳಿದ್ದಾವೆ. ನೀವು ಅಂಗಡಿಯಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು, ತಿಂಡಿ ಮಾಡ್ಬೋದು, ಸಾಫ್ಟ್ ಡ್ರಿಂಕ್ಸ್ ಕುಡಿಬೋದು. ಆಮೇಲೆ ಅದನ್ನ ನೋಡ್ತಾ ನೋಡ್ತಾ ಇಲ್ಲಿ ಎಂಜಾಯ್ ಮಾಡ್ಬೋದು. ಆಮೇಲೆ ಫ್ಯಾಮ್ಲಿಗಳು ಕೂಡ ನೋಡಿ ಹಂಗೇ ಹೆಣ್ಮಕ್ಳು ಹೆಚ್ಚು ಕಡಿಮೆ ಅಲ್ಲಿ ಅಂಗಡಿಯಲ್ಲಿ ಕೂತ್ಕೊಂಡು ತಮ್ಮ ಹುಡುಗರೆಲ್ಲ ಆಟ ಆಡೋದನ್ನು ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ನೀರು ಮಾತ್ರ ತುಂಬ ಕ್ಲಿಯರ್ ಆಗಿದೆ. ಆದರೆ ಜನಗಳೇ ಇದನ್ನು ಗಲೀಜು ಮಾಡ್ತಾಯಿದ್ದಾರೆ ಅಂತ ನನ್ನ ಅನಿಸಿಕೆ. ಸಹಸ್ರಧಾರ ನಿಜಕ್ಕೂ ತುಂಬಾ ಇಷ್ಟ ಆಯಿತು ನನಗೆ. ನೀವೇನಾದರೂ ಡೆಹ್ರಾಡೂನಿಗೆ ಅಥವಾ ಮಸೂರಿಗೆ ಬಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಬನ್ನಿ. ಈಗ ಇಲ್ಲಿ ಸಹಸ್ರಧಾರದಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಪ್ರತಿಯೊಂದು ಏನೋ ಈ ಥರ ಸ್ಟೆಪ್ಸ್ ಅಂದರೆ ಈ ಥರ ಇದು ಮಾಡಿದಾರಲ್ಲ, ಪೂಲ್ಗಳು ಮಾಡಿದಾರಲ್ಲ, ಫ್ಯಾಮ್ಲಿಗಳಿಗೆ ಬೇರೆ, ಬ್ಯಾಚುಲರ್ಸ್ಗಳಿಗೆ ಅಂತಲೇ ಕೂಡ ಮಾಡಿದ್ದಾರೆ. ನೋಡಿ, ಇವೆಲ್ಲ ಬ್ಯಾಚುಲರ್ಸ್ಗಳಿಗಾದರೆ ಸ್ವಲ್ಪ ಮುಂದೆ ಬಂದರೆ ನೀವು ಇಲ್ಲಿ ಫ್ಯಾಮ್ಲಿಗಳಿಗೋಸ್ಕರ ನೋಡ್ಬೋದು. ನೋಡಿ, ಇಲ್ಲಿ ಫ್ಯಾಮ್ಲಿಗೋಸ್ಕರ ನೋಡ್ಬೋದು. ಅದ್ಭುತವಾಗಿದೆ ನಿಜಕ್ಕೂ. ಹಿಂಗೆ ನೀವು ಮುಂದೆ ಹೋದರೆ ತುಂಬಾ ಇವೆ ಈ ಥರ. ನಾವಿಲ್ಲಿ ಕುತ್ಕೊಂಡು ಆರಾಮಾಗಿ ಈಗ ಇಲ್ಲಿ ಆಲೂ ಪರಾಟಾನ ತಿಂತಾ ಇದ್ದೀವಿ. ಆಲೂ ಪರಾಟ ಇಲ್ಲಿ ತುಂಬಾ ಫೇಮಸ್ಸು ಉತ್ತರ ಭಾರತದಲ್ಲಿ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿ, ಉತ್ತರಾಖಂಡದಲ್ಲಿ. ಇದು ನೋಡಿದ ಆಲೂ ಪರಾಟ ಜೊತೆಗೆ ಚಟ್ನಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ 40 ರೂಪಾಯಿ. ಆದರೆ ಇಲ್ಲಿ ರೈಸ್ ರೇಟ್ ಕೇಳಿದರೆ ನೀವು ತುಂಬಾ ಗಾಬರಿ ಪಡ್ತೀರಾ. ಒಂದು ರೈಸ್ ಅಂದರೆ ದಾಲ್ ರೈಸು ಅಥವಾ ಏನಾದರೂ ರಾಜ್ಮಾ ರೈಸು ಅವೆಲ್ಲ ಹೆಚ್ಚು ಕಡಿಮೆ ಇಲ್ಲಿ 80-100 ರೂಪಾಯಿ. ನಮ್ಮ ಕಡೆ ಎಲ್ಲ ಉಲ್ಟಾ. ನಾರ್ತ್ ಇಂಡಿಯನ್ ಫುಡ್ಗೆ ಕಾಸ್ಟ್ಲಿ, ಸೌತ್ ಇಂಡಿಯನ್ ಫುಡ್ಗೆ ಕಡಿಮೆ ರೇಟು. ಯಾಕಂದರೆ ನಾವು ಸೌತ್ ಇಂಡಿಯಾದಲ್ಲಿ ಇದ್ದೀವಿ ಅಂದರೆ ನಾವು ರೈಸ್ ತಿನ್ನೋದು ಜಾಸ್ತಿ, ಹೀಗಾಗಿ ಕಡಿಮೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಜನರು ಫ್ಯಾಮ್ಲಿಗಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಟ್ಯೂಬ್ ಮೇಲೆ ಕೂತ್ಕೊಂಡು ಒಂದರಿಂದ ಒಂದು
ಫುಲ್ ಮಜಾ ಮಾಡ್ತಾಯಿದ್ದಾರೆ. ಚಿಲ್ ಅಂತಾರಲ್ಲ ಆ ಥರ ಬೇಸಿಗೆ ಕಾಲದಲ್ಲಿ ಈ ಥರ ಇಲ್ಲಿ ಆರಾಮವಾಗಿ ಹರಿಯುತ್ತಿರುವಂತಹ ಸ್ವಿಮ್ಮಿಂಗ್ ಪೂಲ್ ಅಂತಲೇ ಕರೆಯುತ್ತಿರ್ಬೋದು. ಇದು ಹರಿಯುತ್ತಿರುವ ಸ್ವಿಮ್ಮಿಂಗ್ ಪೂಲ್, ನಿಂತ ನೀರಲ್ಲ, ಇದು ಹರಿಯುತ್ತಿರುವ ನೀರಿನಲ್ಲಿ ಈ ಥರ ಸ್ವಿಮ್ಮಿಂಗ್ ಪೂಲ್ಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ಟಿದ್ದಾರೆ. ಇವು 1000ಕ್ಕಿಂತ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವುಗಳನ್ನ ಸಹಸ್ರಧಾರ ಅಂತಲೇ ಕರೀತಾರೆ. ಧಾರ ಅಂದರೆ ನಮ್ಮ ಕನ್ನಡದಲ್ಲೂ ಕೂಡ ಅಥವಾ ಸಂಸ್ಕೃತದಲ್ಲೂ ಅಂದರೆ ನೀರು ಹರಿಯುವಂಥ ಜಾಗ ಅಂತ. ಈ ಥರ ನಿಮಗೆ ಇಲ್ಲಿ ಟ್ಯೂಬ್ಗಳು ಸಿಗುತ್ತೆ. ಇವೆಲ್ಲ 1 ಅವರಿಗೆ 100 ರೂಪಾಯಿ. ಆ ಬ್ಲ್ಯಾಕ್ ಆದರೆ ಸ್ವಲ್ಪ ಕಡಿಮೆ ಇದೆ, ಅವೆಲ್ಲ 50 ರೂಪಾಯಿ. ಸೊ ಈ ಥರ ತೊಗೊಂಡ್ಬಿಟ್ಟು ಜನ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ.